के बाबा साहेब अम्बेडकर के सरदार वल्लभ भाई पटेल के ಸಂಘದ ಕಾರ್ಯಾಧ್ಯಕ್ಷರಾದಂಥ ದಂಡನಾಯಕ್ ಅವರೇ, ಮತ್ತೊಬ್ಬರು ಕಾರ್ಯಾಧ್ಯಕ್ಷರಾದಂಥ ಮಂಜುನಾಥ್ ಅವರೇ, ಹಿರಿಯ ಉಪಾಧ್ಯಕ್ಷರಾದಂಥ ಅಶ್ವತ್ಥಪ್ಪ ಅವರೇ, ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂಥ ಶಿವರಾಮ್ ಅವರೇ, ಖಜಾಂಚಿಗಳಾದಂಥ ವರದರಾಜ್ ಅವರೇ, ಸಹರಾಜ್ಯೋತ್ಸವ ಆರ್ಥಿಕ ಶುಭಾಶಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ದಿವಸ 77ನೇ ಗಣರಾಜ್ಯೋತ್ಸವವನ್ನು ನಮ್ಮ ಸಂಘದ ಕೇಂದ್ರ ಕಚೇರಿ ಆವರಣದಲ್ಲಿ ಆಚರಿಸ್ತಾ ಇದ್ದೀವಿ. ಇವತ್ತು ದಿವಸ ಸ್ವತಂತ್ರ ಬಂದ ಪೂರ್ವದಲ್ಲಿ ಇವತ್ತು ದಿವಸ ನಮ್ಮ ಸಂವಿಧಾನನ ರಚನೆ ಮಾಡಿ ಅದನ್ನು ಲೋಕಾರ್ಪಣೆ ಮಾಡಿ ಇವತ್ತು ಸಂವಿಧಾನ ಯಾವ ರೀತಿ ಅನುಷ್ಠಾನ ನಡೆಸ್ಕೋಬೇಕು ಅಂತ ಸರ್ಕಾರಕ್ಕೆ ಕೊಟ್ಟಂಥ ಈ ಮಹಾನ್ ಸಂವಿಧಾನ ಶಿಲ್ಪಿಯಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರ ಸಂಘಟಕರು ಇವತ್ತು ದಿವಸ ಈ ಸಂವಿಧಾನನ ಕೊಟ್ಟಿದ್ದಾರೆ. ಅದರ ಅನುಗುಣವಾಗಿ ಇವತ್ತು ದಿವಸ ನಮ್ಮ ದೇಶ ಸಂವಿಧಾನ ಅಡಿಯಲ್ಲಿ ಇವತ್ತು ದಿವಸ ನಾವೆಲ್ಲ ನಡ್ಕೊಳ್ತಾ ಬಂದಿದ್ದೀವಿ. ಇವತ್ತು ಯಾವುದೇ ಒಂದು ರೂಪುರೇಷ, ಯಾವುದೇ ಒಂದು ಕಾನೂನು ಕಟ್ಟೆಯಲ್ಲಿ ಇವತ್ತು ಸಂವಿಧಾನ ಅಡಿಯಲ್ಲಿ ಇವತ್ತು ದಿವಸ ನಡೆಸ್ಕೊಳ್ತಾ ಬಂದಿದ್ದರೆ, ಇವತ್ತು ನಮ್ಮ ದೇಶದ ಮಹಾನ್ ನಾಯಕರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್, ಮಹಾತ್ಮ ಗಾಂಧಿಯವರು, ವಲ್ಲಭಾಯ್ ಪಟೇಲ್ ಅವರು, ಇವತ್ತು ವಲ್ಲಭಾಯ್ ಪಟೇಲ್ನ ನಾವು ಪ್ರತಿಯೊಬ್ಬರು ನೆನೆಸ್ಕೊಳ್ಬೇಕು. ದೇಶದ ಎಲ್ಲ ರಾಜ ಮಹಾರಾಜಗಳು ಆ ಒಂದು ರಾಜ್ಯಗಳಲ್ಲಿ ಒಗ್ಗೂಡಿಸಿ ಇವತ್ತು ದಿವಸ ಎಲ್ಲ ಒಂದು ಸಂವಿಧಾನ ಅಡಿಯಲ್ಲಿ ನಮ್ಮ ಭಾರತ ದೇಶವನ್ನು ಮುನ್ನಡೆಸುವಂಥ ನಿಟ್ಟಿನಲ್ಲಿ ಮುಖ್ಯ ಪಾತ್ರ ವಹಿಸಿ ಇವತ್ತು ಈ ಒಂದು ದೇಶ ಮುನ್ನಡೆದಿದ್ದಾರೆ ಸ್ನೇಹಿತರೆ. ಈ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ, ಹಲವಾರು ಯೋಜನೆಗಳನ್ನ ಇವತ್ತು ದಿವಸ ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಎಲ್ಲ ರಾಜ್ಯಗಳಿಗೂ ಸಹ ಇವತ್ತು ಅನುಷ್ಠಾನ ಬಂದಿದೆ ಸ್ನೇಹಿತರೆ. ಇವತ್ತು ಒಂದು ಮೈಲಿಗಲ್ಲು ದಾಟಿದ್ದೀವಿ ನಾವು. ವಿಶ್ವದಲ್ಲೇ ಭಾಳಷ್ಟು ಹೆಸರಾಂತ ನಮ್ಮ ಒಂದು ದೇಶ ಆಗಿದೆ. ಇವತ್ತು ದಿವಸ ನಮ್ಮ ಇಂಧನ ಕ್ಷೇತ್ರದಲ್ಲಿ ಯಾಕಂದರೆ ಭಾಳಷ್ಟು ಮೈಲುಗಳನ್ನ ನಾವು ದಾಟಿದ್ದೀವಿ. ಇವತ್ತು ನಮ್ಮ ಇಂಧನ ಕ್ಷೇತ್ರ ಭಾಳಷ್ಟು ಮುಂದೆ ಸಾಗ್ತಾ ಇದೆ. ಸಾಕಷ್ಟು ಇವತ್ತು ಬೆಳವಣಿಗೆಯಲ್ಲಿ ಇವತ್ತು ನಮ್ಮ ಇಂಧನ ಕ್ಷೇತ್ರದಲ್ಲಿ ಇವತ್ತು ವಿಂಡ್ ಇರ್ಬೋದು, ಮತ್ತು ನಮ್ಮ ಸೋಲಾರ ಒಂದು ವಿದ್ಯುತ್ ಉತ್ಪಾದನೆ ಇರ್ಬೋದು, ಇವತ್ತು ಹೈಡ್ರಾಲಿಕ್ ಇರ್ಬೋದು, ಥರ್ಮಾಲ್ ಇರ್ಬೋದು, ಅಣು ವಿದ್ಯುತ್ ಸ್ಥಾವರ ಇರ್ಬೋದು, ಎಲ್ಲ ಇದರಲ್ಲಿ ಇವತ್ತು ನಮ್ಮ ಒಂದು ರಾಜ್ಯದಲ್ಲಿ ಭಾಳಷ್ಟು ಮೈಲುಗಳನ್ನ ಇವತ್ತು ದಿವಸ ಇಂಧನ ಇಲಾಖೆ ದಾಟಬೇಕಾದ್ರೆ, ಈ ನಿಟ್ಟಿನಲ್ಲಿ ಇಂಧನ ಇಲಾಖೆಯಲ್ಲಿ ಇವತ್ತು ಸಾಕಷ್ಟು ನಮ್ಮ ನೌಕರರ ರಿಕ್ರೂಟ್ಮೆಂಟ್ ಮಾಡುವಂತನ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಮಾನ್ಯ ಇಂಧನ ಸಚಿವರ ನೇತೃತ್ವದಲ್ಲಿ ಇವತ್ತು ಸಹ ನಮ್ಮ ಅಧಿಕಾರಿಗಳು ಇವತ್ತು ರಿಕ್ರೂಟ್ಮೆಂಟ್ ಪ್ರೋಸೆಸ್ ಸಹ ಮಾಡ್ತಾ ಇರ್ತಾರೆ. ಹಾಗೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು, ಸಾಕಷ್ಟು ಸ್ಟೇಷನ್ಸ್ಗಳು, ಸಾಕಷ್ಟು ಡಿಸ್ಟ್ರಿಬ್ಯೂಷನ್ನ ಇರುವಂಥ ನಡೀತಾ ಅಂತ ಒಂದು ಲೈನ್ಸ್ ಇರ್ಬೋದು, ನೆಟ್ವರ್ಕ್ ಇರ್ಬೋದು, ಸಾಕಷ್ಟು ಅಭಿವೃದ್ಧಿನ ಇವತ್ತು ಸಹ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಇವತ್ತು ಮೊದಲೆಲ್ಲ ಬೇಡಿಕೆ ಇಂಧನ ಉತ್ಪಾದನೆ ಮಾಡಲಿಕ್ಕೆ ಸಾಕಷ್ಟು ಬೇಡಿಕೆ ಇತ್ತು. ಇವತ್ತು ಸಹ ಇಂಧನ ಉತ್ಪಾದನೆಯಲ್ಲಿ ಭಾಳಷ್ಟು ಇವತ್ತು ಮುಂದುವರೆದಿದ್ದೀವಿ. ಇವತ್ತು ಸಹ ಡಿಸ್ಟ್ರಿಬ್ಯೂಷನ್ನಲ್ಲಿ ಇವತ್ತು ಒಂದು ಮೈಲುಗಳನ್ನ ಸಾಧಿಸಿದ್ದೀವಿ ನಾವೆಲ್ಲರೂ ಸೇರಿಕೊಂಡು. ಹಾಗೆ ಇವತ್ತು ಸಹ ನಮ್ಮ ಇಲಾಖೆಯಲ್ಲಿ ತಗೊಳ್ತಾ ಇರುವಂಥ ಎಲ್ಲ ನಿರ್ಧಾರಗಳು ರಾಜ್ಯ ಸರ್ಕಾರ ಮತ್ತು ನಮ್ಮ ಅಧಿಕಾರ ವರ್ಗ ಮತ್ತು ನಮ್ಮ ಎಲ್ಲ ತಗೊಂಡಂಥ ನಿರ್ಧಾರಗಳನ್ನ ನಮ್ಮ ಸಮಸ್ತ ನೌಕರು ಮತ್ತು ಅಧಿಕಾರಿಗಳು ಇವತ್ತು ಸಹ ಉನ್ನತ ಸ್ಥಿತಿಯಲ್ಲಿ ಭಾಳ ಪಾರದರ್ಶಕವಾಗಿ ಕಾರ್ಯನಿರ್ವಹಿಸಿ ಗ್ರಾಹಕರಿಗೆ ಸಿಗಬೇಕಾದಂಥ ಎಲ್ಲ ರೀತಿಯಾದಂಥ ವಿದ್ಯುತ್ ಸಂಪರ್ಕಗಳನ್ನ ಯಶಸ್ವಿಯಾಗಿ ನೀಡುತ್ತಾ ಬಂದಿದ್ದಾರೆ. ಅದನ್ನು ಮುಖ್ಯ ಪಾತ್ರವಾಗಿ ನಮ್ಮ ನೌಕರು ಇವತ್ತು ಸಹ ಕಷ್ಟಪಟ್ಟು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಸಾಕಷ್ಟು ತೊಂದರೆ ಆದಂಥ ಸಂದರ್ಭದಲ್ಲಿ, ಫ್ಲಡ್ ಆದ ಸಂದರ್ಭದಲ್ಲಿ, ಬೆಳೆ ಸುತ್ತಾದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿರುವಂಥ ನಮ್ಮ ನೌಕರರು ಇವತ್ತು ಹೋಗಿ ನೆರೆ ರಾಜ್ಯಕ್ಕೆ ಹೋಗ್ಬಿಟ್ಟು ಇವತ್ತು ದಿವಸ ಅಲ್ಲಿ ಪವರ್ನ ರೆಸ್ಟೋರ್ ಮಾಡುವಂಥದ್ದು ಕೀರ್ತಿ ಬಂದಿದೆ. ಗೋವಾಗಿರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ತೆಲಂಗಾಣ
ತೆಲಂಗಾಣ ಇರ್ಬೋದು ಮತ್ತು ಕೇರಳ ಇರ್ಬೋದು, ಎಲ್ಲ ಕಡೆಯೂ ನಮ್ಮ ನೌಕರರು ನಮ್ಮ ಅಧಿಕಾರಿಗಳು ಹೋಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿ ಹೆಗ್ಗಳಿಕೆಯನ್ನು ನಮ್ಮ ನೌಕರರು ನಮ್ಮ ಪವರ್ಮೆಂಟ್ ಮಾಡಿದೆ ಅಂತ ನನಗೆ ಹೇಳಿಸ್ತೀನಿ. ಅದೇ ನಮ್ಮ ರಾಜ್ಯದಲ್ಲಿ ಏನಾರ ಒಂದು ಪವರ್ ಏನಾರ ಸಮಸ್ಯೆ ಆದ ಸಂದರ್ಭದಲ್ಲಿ ನಾವು ಯಾವುದೇ ನೆರೆ ರಾಜ್ಯದ ಜನರನ್ನ ಕರ್ಕೊಂಡು ನಾವು ರಿಸರ್ವ್ ಮಾಡ್ಕೊಂಡಿಲ್ಲ. ನಮ್ಮಲ್ಲಿ ಅಷ್ಟೊಂದು ವಿದ್ಯಾವಂತರಿರುವಂಥ ನಮ್ಮ ಪವರ್ಮೆನ್ಗಳಿದ್ದಾರೆ, ನಮ್ಮ ಇಂಜಿನಿಯರ್ಸ್ಗಳಿದ್ದಾರೆ. ಇವತ್ತು ಸಾಕಷ್ಟು ಕಾರ್ಯನಿರ್ವಹಿಸ್ಕೊಂತ ನಾವು ಬಂದಿದ್ದೇವೆ. ಈ ನಿಟ್ಟಿನಲ್ಲಿ ಇವತ್ತು ಸಹ ನಮ್ಮ ನೌಕರರ ಸಂಘ ಸದಾ ಎಂಪ್ಲಾಯ್ಸ್ ಏಳಿಗೆಗಾಗಿ ಇವತ್ತು ಸಹ ನಾವೊಂದು ಶ್ರಮವಹಿ ಬದ್ಧತೆಯಿಂದ ಕೆಲಸ ಮಾಡ್ತಾ ಇದ್ದೀವಿ. ವಿವಿಧ ಕಾರ್ಯಕ್ರಮಗಳನ್ನೆಲ್ಲ ನಾವು ಹಮ್ಮಿಕೊಳ್ತಾ ಬಂದಿದ್ದೀವಿ. ವಜ್ರ ಮಹೋತ್ಸವ ಸಮಾರಂಭದಲ್ಲಿ ಸಾಕಷ್ಟು ನಾವೊಂದು ಕಾರ್ಯಕ್ರಮ ಮಾಡಿ ಅದು ಯಶಸ್ವಿಗೆ ಪಾತ್ರ ನಮ್ಮ ಸಮಸ್ತ ನೌಕರರು ಅವತ್ತು ದಿವಸ ಭಾಗವಹಿಸಿದ್ದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಈ ನಿಟ್ಟಿನಲ್ಲಿ ಹಾಗೆ ನಮ್ಮ ಒಂದು ಮೊನ್ನೆ ನಡೆದಂಥ ನಮ್ಮ ಒಂದು ಡೈರಿ ರಿಲೀಸಿಂಗ್ ಕಾರ್ಯಕ್ರಮದಲ್ಲೂ ಸಹ ಏನೊಂದು ಹೊಸ ಹೊಸ ಯೋಜನೆಗಳನ್ನು ನಾವು ಮಾಡಿದ್ವಿ. ನಮ್ಮ ನೌಕರ ಸಂಘದ ಇತಿಹಾಸದಲ್ಲೇ ಯಾವುದೇ ಒಂದು ನಮ್ಮ ಒಂದು ಆರೋಗ್ಯ ಶಿಬಿರವನ್ನು ನಾವು ಮಾಡಿರಲಿಲ್ಲ. ಮೊನ್ನೆ ನಾವು ಆರೋಗ್ಯ ಶಿಬಿರವನ್ನು ಮಾಡಿ ರಕ್ತದಾನವನ್ನು ಸಹ ನಮ್ಮ ನೌಕರು ಮಾದರಿಯಾಗಿ ಇವತ್ತು ನೀಡಿ ಯಶಸ್ವಿ ಕೀರ್ತಿ ಪಾತ್ರರಾಗಿ ಆ ಒಂದು ಏನು ರಕ್ತದಾನ ಆಯೋಜನೆ ಮಾಡಿದಂಥ ಆ ಫೋರ್ಟಿಸ್ ಹಾಸ್ಪಿಟಲ್ ಸಹ ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ರು. ನಿಮ್ಮ ಎಂಪ್ಲಾಯ್ಸ್ ಭಾಳ ಒಳ್ಳೆಯವರು. ಈ ನಿಟ್ಟಲ್ಲಿ ಇವತ್ತಿನ ಸಹ ಆ ಒಂದು ರಕ್ತದಾನವನ್ನು ಕೊಡುವಂಥ ನಿಟ್ಟಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ. ನಮ್ಮ ನೌಕರರು ಮತ್ತು ಅಧಿಕಾರಿಗಳೆಲ್ಲ ಭಾಳಷ್ಟು ಅಂಥ ಕೋವಿಡ್ ಟೈಮಲ್ಲೂ ಸಹ ನಮ್ಮ ನೌಕರರು ರಕ್ತದಾನ ಕೊಟ್ಟಂಥ ಒಂದು ಕೀರ್ತಿನ ಒಂದು ಯಶಸ್ವಿಯಾಗಿ ನಮ್ಮ ನೌಕರರು ಬಂದಂಥ ನಮ್ಮ ಇಂಧನ ಇಲಾಖೆಗೆ ಸ್ನೇಹಿತರೆ. ಈ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ನಡೆಸ್ತಾ ಬಂದಿದ್ದೀವಿ. ಮೊನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ MD ಅವರು ಸಹ ನಮ್ಮ ನೌಕರಿಗೆ ಬೇಕಾಗಿರುತ್ತ ನಾವು ಏನು ಬೇಡಿಕೆ ಇದ್ದಿದ್ದಿಲ್ಲ ಆ ಬೇಡಿಕೆನೆಲ್ಲ ಈಡೇರಿಸಿದೆ ಅಂತ ಅಂದ್ಬಿಟ್ಟು ಅವ್ರು ಹೇಳಿದರೆ ಈಗಾಗಲೇ ಏನು ಪ್ರಮೋಷನ್ ಆಪರ್ಚುನಿಟಿನ ಅದನ್ನು ಕೊಡಬೇಕು ಅಂತ ನಾವು ಈ ತಿಂಗಳಲ್ಲಿ ಕೊಡಬೇಕು ಅಂತ ನಾವು ಕೇಳ್ಕೊಂಡ ಸಂದರ್ಭದಲ್ಲಿ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕ ಸಾಹೇಬರು ಅದನ್ನು 100% ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ಈಗಾಗಲೇ ನಮ್ಮ GM ಅವರಿಗೆ ಇವಾಗಲೇ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಕೊಟ್ಟು ಈ ತಿಂಗಳಲ್ಲಿ ಪ್ರಮೋಷನ್ನ ಇಶ್ಯೂ ಮಾಡಬೇಕಂತ ಈ ತಿಂಗಳು ಎಂಡಲ್ಲಿ ಮತ್ತು ಫೆಬ್ರವರಿ ಫಸ್ಟ್ ವೀಕಲ್ಲಿ ಎಲ್ಲ ಹಂತದ ಪ್ರಮೋಷನ್ ಆಪರ್ಚುನಿಟಿನ DPC ಕಮಿಟಿನ ಈ ತಿಂಗಳಲ್ಲಿ ಆಗುತ್ತೆ ಸ್ನೇಹಿತರೆ. ಎಲ್ಲ ನಮ್ಮ ನೌಕರು, ನಮ್ಮ ಸ್ಥಳೀಯ ಸಮಿತಿ ಪದಾಧಿಕಾರಿಗಳು, ಪ್ರಾಥಮಿಕ ಸಮಿತಿ ಪದಾಧಿಕಾರಿಗಳು ಮತ್ತು ನಮ್ಮ ಕೇಂದ್ರ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಆ ನಮ್ಮ ನೌಕರಿಗೆ ಬಡ್ತಿ ಅವಕಾಶ ಸಿಗುತ್ತೆ. ಅವರಿಗೆ ಬೇಕಾದಂಥ ಒಂದು ಸ್ಥಾನ, ಒಂದು ವ್ಯವಸ್ಥೆನ ನೀವೆಲ್ಲರೂ ಲಿಖಿತ ಮುಖಾಂತರ ಸಂಘದ ಕೇಂದ್ರ ಕಚೇರಿ ಕೊಟ್ಟು ನಾಡದಲ್ಲಿ ಅದನ್ನು ಸಬ್ಮಿಷನ್ ಮಾಡಬೇಕು. ಆದ್ದರಿಂದ ಸಮಸ್ತ ನೌಕರರು ಅದನ್ನು ನಿಮ್ಮ ರಿಕ್ವೆಸ್ಟ್ನ ಸಲ್ಲಿಸಬೇಕು ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮಲ್ಲಿರುವಂಥ ಆಫೀಸ್ ಬೇರೆ ಕೆಲಸ ಲಿಸ್ಟ್ ಎಲ್ಲ ಮಾಡಿ ನಮ್ಮ ಬೆಸ್ಕಾಂ ಉಪಾಧ್ಯಕ್ಷರನ್ನ ರೆಡಿ ಮಾಡಿಬಿಟ್ಟು ಪ್ರಧಾನ ಕಾರ್ಯದರ್ಶಿಯವರಿಗೆ ವಹಿಸಿ ಅದನ್ನು ತನಿಖೆ ಮಾಡುವಂಥ ಕ್ಷಣಗಳಿದೆ ಸ್ನೇಹಿತರೆ. ಈ ನಿಟ್ಟಿನಲ್ಲಿ ಹಾಗೆ ನಮ್ಮ ಮೀಟ್ ರೀಡರ್ಸ್ಗೂ ಭಾಳಷ್ಟು ಸಮಸ್ಯೆಗಳಿದೆ. ಸಾಕಷ್ಟು ನಮ್ಮ ನೌಕರು ಇವತ್ತು ಸಹ ಸಮಸ್ಯೆಯಲ್ಲಿ ಬರ್ತಾ ಇದ್ದಾರೆ. ಇವತ್ತು ಸಹ ಪ್ರೊ ರೀಡಿಂಗಿಂದ ಅದಕ್ಕೆ ಬೇಕಾಗಿರುವಂಥ ನಮಗೆ ಮ್ಯಾನ್ ಪವರ್ ಇವತ್ತು ಸಹ ಅವಶ್ಯಕತೆ ಬೇಕಾಗಿದೆ. ಈ ಪ್ರಮೋಷನ್ ಆಫೀಸು ಲೈನ್ಮೆಂಟ್ ಮೀಟ್ ರೀಡರ್ ಅದೆಲ್ಲ ಕೊಡಿಸಿದ್ರೆ ಸ್ವಲ್ಪ ಮಟ್ಟಿಗೆ ಒಂದು ಸುಧಾರಣೆ ಆಗುತ್ತೆ. ಮತ್ತು ನಮ್ಮ ನೌಕರ ಒಂದು ಬೇಡಿಕೆ ಇತ್ತು, ಏನೊಂದು ರೀಡಿಂಗ್ ಡೇಟಾ ಎಕ್ಸ್ಟೆನ್ಷನ್ ಮಾಡಿ ಔಟ್ಸೋರ್ಸ್ ಏಜೆನ್ಸಿಯಿಂದ ಆಗ್ತಾ ಇರುವಂಥ ಒಂದು ಸಮಸ್ಯೆಗಳಿಂದ ಅದನ್ನು ಬಗೆಹರಿಸಬೇಕು ಅಂತ ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ನಾವು ಮನವಿ ಮಾಡಿದ್ವಿ. ಆ ಮನವಿಗೂ ಸಹ ಇವತ್ತು MD ಅವರು ಸ್ಪಂದಿಸಿ 27 ದಿವಸ ರೀಡಿಂಗ್ ಡೇಟಾ ಎಕ್ಸ್ಟೆನ್ಷನ್ ಮಾಡುವಂಥ ನಿಟ್ಟಲ್ಲಿ 13 ದಿವಸ ಇದರಿಂದ ರೀಡಿಂಗ್ನ 27ನೇ ತಾರೀಕು ರೀಡಿಂಗ್ ಮಾಡೋಣ. ಅದನ್ನು ಏಪ್ರಿಲ್ ತಿಂಗಳಿಗೆ ಜಾರಿಗೆ ಮಾಡಬೇಕು. ಪೇಪರ್ ನೋಟಿಫಿಕೇಶನ್ ಕೊಟ್ಬಿಟ್ಟು ಅದನ್ನು ಗ್ರಾಹಕರಿಗೆ ಆ ಒಂದು ವಿಚಾರ ಮುಟ್ಟಿಸಿ, ಯಾಕೆಂದರೆ ಇವತ್ತಿನ ದಿವಸ ಏನೊಂದು ನಮ್ಮ ಗೃಹಜ್ಯೋತಿ ಇರೋದ್ರಿಂದ ಒಂದು ದಿವಸ ಲೇಟಾಗಿ ನಾವು ರೀಡಿಂಗ್ ಮಾಡ್ಕೊಂಡ್ರೆ ಆ ಒಂದು ಅವ್ರಿಗೆ ಏನಿರೋದು ಸ್ಲ್ಯಾಬ್ ಜಾಸ್ತಿ ಆಗುತ್ತೆ. ಆ ಸ್ಲ್ಯಾಬ್ನ ಜಾಸ್ತಿ ಆದರೆ ನಾಳೆ ದಿವಸ ಗ್ರಾಹಕರಿಗೆ ತೊಂದರೆ ಆಗಬಾರ್ದು ಅಂತ ನಿಟ್ಟಿನಲ್ಲಿ ಅದನ್ನು ಪೇಪರ್ ನೋಟಿಫಿಕೇಶನ್ ಕೊಟ್ಬಿಟ್ಟು ಅದನ್ನು ಜಾರಿಗೆ ತರಬೇಕು ಅಂತ ಹೇಳಿ ಇವತ್ತು ಸಹ ಡಿಸ್ಕಷನ್ ಆಯಿತು. DF ಆಗುತ್ತೆ. ಆ DF ಅವರು ಏಪ್ರಿಲ್ ತಿಂಗಳಲ್ಲಿ ಮಾಡೋಣ, ಒಂದು ಫೈನಾನ್ಷಿಯಲ್ ಇಯರಿಂದ ಮಾಡೋಣ ಅಂತ ಸಹ ಹೇಳಿ ಸ್ನೇಹಿತರೆ. ಸ್ವಲ್ಪ ಜಾಗ ಬಿಡಿ. ಹಂಗೆ ಉಪಾಧ್ಯಕ್ಷ ಅಂತ ಅಶೋಕಪ್ಪನವರು, ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂಥ ನಮ್ಮ ನೌಕರರ ವಿವಿಧ ಬೇಡಿಕೆಗಳನ್ನ ಸವಾಲಾಗಿ ಸ್ವೀಕರಿಸಿ ಪ್ರಮುಖವಾಗಿ ನಮ್ಮ ನೌಕರರಿಗೆ ಸಿಗಬೇಕಾದಂಥ ವೇತನ ಪರಿಶೀಲನೆ ಈ ವರ್ಷ ನಾವು ಸಬ್ಮಿಷನ್ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಒಳ್ಳೆ ಉತ್ತಮವಾದಂಥ ಬಾಂಧವ್ಯ ಇಟ್ಕೊಂಡು ನಾವು ನಡೆಸ್ತಾ ಇದ್ದೀವಿ. ಈಗಾಗಲೇ ಮಾನ್ಯ ಸನ್ಮಾನ
ಮುಖ್ಯಮಂತ್ರಿಯವರು ಮತ್ತೆ ಉಪಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಇತರ ಸಚಿವರು ಮತ್ತೆ ನಮ್ಮ ಆಡಳಿತ ಮಂಡಳಿಯವರು ಸಂಪೂರ್ಣವಾದಂತಹ ನಮ್ಮ ನೌಕರ ಸಂಘಟನೆಗೆ ಅಪಾರವಾದಂತಹ ಬೆಂಬಲ ಇದೆ. ಅವರ ಉತ್ತಮವಾದಂತಹ ಸಹಕಾರ ಇದೆ. ನಮ್ಮ ನೌಕರ ಒಂದು ಬೇಡಿಕೆನ ಆಲ್ರೆಡಿ ರಿಕ್ರೂಟ್ಮೆಂಟ್ ಆಗಬೇಕು ಅಂತ ಒಂದು ಬೇಡಿಕೆ ಇಟ್ಟಿದ್ವಿ. ಈಗಾಗಲೇ 2975 ರಿಕ್ರೂಟ್ಮೆಂಟ್ ಪ್ರೊಸೆಸ್ ಮುಗಿದಿದೆ. ಈಗಾಗಲೇ ರಿಕ್ರೂಟ್ಮೆಂಟ್ ಕೆಪಿಟಿಸಿ ನಲ್ಲಿ ಸುಮಾರು 420 ಇನ್ನು ಇತರೆ ಎಸ್ಕಾಮ್ಸ್ಗಳಲ್ಲಿ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಷ್ಟರಲ್ಲಿ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಆಗಿದೆ. ಹಾಗೆ ಅದ್ರ ಜೊತೆಗೆ ನಾವು ಒಂದು ಏನಂತ ನಮ್ಮ ವಜ್ರೋತ್ಸವ ಸಮಾರಂಭದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿ ಕೊಟ್ಟಿದ್ವಿ. ಆ ಮನವಿ ಮೇರೆಗೆ ನಮ್ಮ ಕೆಪಿಟಿಸಿ ರೋಡ್ ಮೀಟಿಂಗ್ ಅಲ್ಲಿ ಸುಮಾರು 7,000 ಜನನ ಆಗಿದೆ. ಬೋರ್ಡ್ ಮೀಟಿಂಗ್ ಎಲ್ಲ ಅಪ್ರೂವಲ್ ಆಗಿದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಆಗಿ ಬಂದ ರಿಕ್ರೂಟ್ಮೆಂಟ್ ಸಹ ಪ್ರೋಸೆಸ್ ನಡೆಯುವಂತ ಹಂತದಲ್ಲಿದೆ. ಅತಿ ಶೀಘ್ರದಲ್ಲೇ ಸುಮಾರು 10,000 ಜನ ಈ ವರ್ಷ ನಮ್ಮ ಇಲಾಖೆಗೆ ಹೊಸ ಯಂಗ್ಸ್ಟರ್ಸ್ಗಳು ಇವತ್ತು ಸಹ ಸೇರ್ಪಡೆ ಆಗ್ತಾ ಇದ್ದಾರೆ. ನಮ್ಮ ಬಹುತೇಕ 95% ನಮ್ಮ ನೌಕರ ಸಂಘದ ಸದಸ್ಯರು ಇವತ್ತು ಸಹ ಆ ಒಂದು ರಿಕ್ರೂಟ್ಮೆಂಟ್ ಆಗಿದ್ದಾರೆ. ಆದ್ರಿಂದ ರಾಜ್ಯ ಸರ್ಕಾರಕ್ಕೆ ಮತ್ತು ನಮ್ಮ ನಿಗಮ ಮಂಡಳಿಗಳಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಒಂದು ನೌಕರವನ್ನ ಬೇಡಿಕೆಗಳಿದ್ದೀವಿ. ಮೆಡಿಕಲ್ ಕ್ಯಾಶ್ ಕಾರ್ಡ್ ಅಂತ ಅದನ್ನು ಸಹ ಈಗಾಗಲೇ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ. ವಿವಿಧ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಬೇಡಿಕೆ ಇದೆ. ಅದನ್ನು ಸಹ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಅತಿ ಶೀಘ್ರವಾಗಿ ಅದನ್ನು ಟೆಂಡರ್ ಪ್ರೊಸೆಸ್ ಮಾಡಿ ಆ ಒಂದು ಮೆಡಿಕಲ್ ಕ್ಯಾಶ್ ಹಲವಾರು ಕಾರ್ಯಕ್ರಮಗಳನ್ನು ನಾವು ಸಹ ಸರ್ಕಾರ ನೋಡುವಂಥ ಎಲ್ಲ ಯೋಜನೆಗಳು ಸಹ ನಮ್ಮ ನೌಕರರ ಸಂಘ ನಮ್ಮ ನೌಕರರು ಸಹ ಜವಾಬ್ದಾರಿ ಹೊತ್ತು ಕಾರ್ಯನಿರ್ವಹಿಸ್ತಾ ಇದ್ದೀವಿ.